ಶ್ರೀಮಾತೆ ನಮಃ. ಓಂ ಶ್ರೀ ಜನಾರ್ದನ ನಮಃ. ಪರಮಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತಾ, SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಪ್ರತಿ ವರ್ಷವೂ ಹೊಸತನವನ್ನು ಬಯಸ್ತಾ ಇದೆ. ಪ್ರತಿ ತಿಂಗಳಿಗೊಂದು ಹೊಸತನವನ್ನು ಬಯಸ್ತಾ ಇದೆ. ದಿನದ 24 ಗಂಟೆಯೂ OPD ಅಲಭ್ಯ. ಸಂಜೆ 7ರಿಂದ ಮಾರ್ನಿಂಗ್ 8 ತನಕ ಏನು ಕ್ಯಾಶುಯಾಲಿಟಿ ನಡೀತಾ ಇದೆ. ಅದರ ಜೊತೆಗೆ ಊರಿನ ಜನರಿಗೆ, ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಅಥವಾ ಸಾಮಾನ್ಯ ಜನರಿಗೆ OPD ಸೌಲಭ್ಯ ಸಿಗಬೇಕು ಅನ್ನೋ ಕಲ್ಪನೆ. ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಸಿಗಬೇಕು, ಅವರ ಟೈಮಿಂಗ್ಸ್ಗೆ ಸಿಗಬೇಕು ಅನ್ನೋ ಒಂದು ಹೊಸ ಕಲ್ಪನೆಯಿಂದ ಇವತ್ತಿನಿಂದ ನಾವು ಸಂಜೆ ಸ್ಪೆಷಾಲಿಟಿ ಕ್ಲಿನಿಕ್, ವಿಶೇಷ ಸಂಜೆ ಕ್ಲಿನಿಕ್ನ ನಾವು ಇವತ್ತಿನಿಂದ ಪ್ರಾರಂಭಿಸಿದ್ದೇವೆ. ಈ ಒಂದು ಸಂಜೆ ಸ್ಪೆಷಾಲಿಟಿ ಕ್ಲಿನಿಕ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ಪ್ರೀತಿಯ THO ಆಗಿರುವ ಡಾಕ್ಟರ್ ಸಂಜಯ್ ಸರ್ ಅವರನ್ನ ಎಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಡಾಕ್ಟರ್ ಪ್ರತೀತ್ ಪೀಡಿಯಾಟ್ರಿಷಿಯನ್ ಸರ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ಈ ಒಂದು ಸಂದರ್ಭದಲ್ಲಿ ಈ ಆಸ್ಪತ್ರೆಯನ್ನ ಕೇವಲ ತಾಲೂಕಿಗೆ ಸೀಮಿತವಾಗಿದ್ದ ಈ SDM ಆಸ್ಪತ್ರೆಯನ್ನ ರಾಜ್ಯದೆಲ್ಲೆಡೆ ಪಸರಿಸಿ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿಸಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ SDM ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗುವ ಎಲ್ಲ ಕನಸನ್ನ ನನಸಾಗಿರುವ ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಇವರಿಗೆ ಆಸ್ಪತ್ರೆಯ ಪರ್ಚೇಸಿಂಗ್ ಮ್ಯಾನೇಜರ್ ಆಗಿರುವ ಶ್ರೀಯುತ ಅಜಯ್ ಸರ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಥ್ಯಾಂಕ್ ಯು. ಅದೇ ತರ ಆಸ್ಪತ್ರೆಯ ಹೌಸ್ ಕೀಪಿಂಗ್ ವಿಭಾಗದ HOD ಆಗಿರುವ ಶ್ರೀಮತಿ ಮೋಹಿನಿ ಮೇಡಮ್ ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಫಿಸಿಷಿಯನ್, ಆಲ್ಮೋಸ್ಟ್ ಎಲ್ಲ ಮೂಡಿಗೆರೆ, ಮಂಗಳೂರು ಎಲ್ಲ ಕಡೆಯಿಂದ ಇವ್ರನ್ನ ಕೇಳ್ಕೊಂಡು ಬರ್ತಾರೆ. ನಮ್ಮ ಒಂದು OPD ನಂಬರಿನ ಡಾಕ್ಟರ್ ಅಂದ್ರೆ ಡಾಕ್ಟರ್ ಸಾತ್ವಿಕ್ ಜೈನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಆಸ್ಪತ್ರೆಯ HR ಆಗಿರುವ ಶ್ರೀಮತಿ ಸೌಮ್ಯ ಮ್ಯಾಮ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ತಾಲೂಕಿನ ಏಕೈಕ ಡರ್ಮಟಾಲಜಿಸ್ಟ್ ಡಾಕ್ಟರ್ ಭವಿಷ್ಯ ಮೇಡಮ್ ಇದ್ದಾರೆ. ಅವ್ರನ್ನ ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ PCC ವಿಭಾಗದ ಮುಖ್ಯಸ್ಥೆಯಾಗಿರುವ ಶ್ರೀಮತಿ ಹೇಮಾ ಮೇಡಮ್ ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ಇನ್ನೋರ್ವರು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಆಗಿರುವ ಶ್ರೀಮತಿ ಸ್ವರ್ಣಲತಾ ಮೇಡಮ್ ಅವರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಸೇರಲಿದ್ದಾರೆ. ಮತ್ತೊಮ್ಮೆ ಬಂದಿರುವ ನಮ್ಮೆಲ್ಲ ಪ್ರೀತಿಯ ಸಿಬ್ಬಂದಿಗಳನ್ನು, ಡಾಕ್ಟರ್ ವೃಂದದವರನ್ನು ಎಲ್ಲರನ್ನೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದಕ್ಕೆ ದೀಪವನ್ನ ಪ್ರಜ್ವಲಿಸುವುದರ ಮುಖಾಂತರ ಈ ಒಂದು ವಿಶೇಷ ಸಂಜೆ ಕ್ಲಿನಿಕ್ನ ಉದ್ಘಾಟನೆಗೊಳಿಸಬೇಕು ಎಂದು ವೇದಿಕೆ ಮೇಲಿರುವ ಎಲ್ಲ ಗಣ್ಯರತ್ತ ಕೇಳ್ಕೊಳ್ತಿದ್ದೇನೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಾಲೂಕು ಹೆಲ್ತ್ ಆಫೀಸರ್ ಆಗಿರುವ ಶ್ರೀಯುತ ಡಾಕ್ಟರ್ ಸಂಜಯ್ ಸರ್ ಅವ್ರ ಹತ್ರ ಕೇಳ್ಕೊಳ್ತಿದ್ದೇನೆ. ವೇದಿಕೆ ಮೇಲಿರೋ SDM ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜನಾರ್ದನ್ ಸರ್, ಅದೇ ರೀತಿ ಡಾಕ್ಟರ್ ರೇವೇಂದ್ರ ಸರ್, ಡಾಕ್ಟರ್ ಸಾತ್ವಿಕ್ ಸರ್ ಹಾಗೂ ಡಾಕ್ಟರ್ ಭವಿಷ್ಯ ಮೇಡಮ್, ಎಲ್ಲರಿಗೂ ನಮಸ್ತೆ. ಅದೇ ರೀತಿ ವೇದಿಕೆ ಮುಂದೆ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ
ಹಾಗೂ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳ್ತಾರೆ. ಮೊದಲನೇದಾಗಿ ಸರ್ ಜನಾರ್ದನ್ ಸರ್ಗೆ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನ ವಿಶೇಷ ಅತಿಥಿಯಾಗಿ ಕರೆದಿದ್ದಾರೆ. ನಂಗೆ ತುಂಬ ಇದು ಖುಷಿ ಇದೆ. ಏನಿದು ತಜ್ಞ ವೈದ್ಯರ ಸಂಜೆ ಕ್ಲಿನಿಕ್ ಏನಿದೆ, ಇದು ತುಂಬ ಅವಶ್ಯಕತೆ ಇತ್ತು ಬೆಳ್ತಂಗಡಿ ತಾಲೂಕಿಗೆ ಅಂತ ನಾನು ಅಂದ್ಕೊತೇನೆ. ಸೊ ಎಲ್ಲೂ ಏನಂತ ಹೇಳಿದ್ರೆ, ಆಗಲೇ ಹೇಳಿದ್ರು ಅವರು, ವರ್ಕಿಂಗ್ ಕ್ಲಾಸ್ ಯಾರಿದ್ದಾರೆ ಅವರಿಗೆ ಒಂದು ಸಂಜೆ ಸಮಯದಲ್ಲಿ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಮಾಡುವಂಥ ಅವಕಾಶಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಸಿಗ್ತಾ ಇದೆ. ಸೊ STM ಆಸ್ಪತ್ರೆಗೆ, ಅದೇ ರೀತಿ ವೈದ್ಯರಿಗೆ ಎಲ್ಲರಿಗೂ ಕೂಡ ಒಂದು ಶುಭಾಶಯನ ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಕರೆಸಿರೋದಕ್ಕೆ ಸೊ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ, ಒಂದೇ ಮಾತಲ್ಲಿ ಎಲ್ಲರಿಗೂ ಶುಭ ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ MS ಆಗಿರುವ ಡಾಕ್ಟರ್ ದೇವೇಂದ್ರ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಕಾವಂದ್ರು ಮತ್ತು ಅವರ ಫ್ಯಾಮಿಲಿಯವರು, ಅವರ ಆಶೀರ್ವಾದದಿಂದ ನಡೀತಾ ಇರುವ ಈ ಹಾಸ್ಪಿಟ್ಲ್ ಎಲ್ಲ ಜನರಿಗೆ ಸೇವೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇದನ್ನು ಉತ್ತಮ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಈವ್ನಿಂಗ್ ಕ್ಲಿನಿಕ್ ಶುರು ಮಾಡ್ತಾ ಇದ್ದೇವೆ. ಅಂದರೆ ಈವ್ನಿಂಗ್ ಕ್ಲಿನಿಕ್ ಯಾಕೆ ಅಂತ ಈಗ ಆಲ್ರೆಡಿ ಹೇಳಿದರು. ವರ್ಕಿಂಗ್ ಕ್ಲಾಸ್ ಅವರಿಗೆ ಯೂಶಲಿ ಕನ್ಸಲ್ಟೆಂಟ್ ಮೀಟ್ ಮಾಡಲಿಕ್ಕೆ ಅವರು ಎಲ್ಲ ಒಂದು ದಿನ ರಜಾ ಹಾಕಬೇಕು, ಹಾಫ್ ಡೇ ರಜಾ ಹಾಕಬೇಕು, ಅಥವಾ ಪರ್ಮಿಷನ್ ತೊಗೊಂಡು ಬರಬೇಕು, ಆಚೆ ಈಚೆ ಎಲ್ಲ ಆಗ್ತದೆ. ಅದನ್ನು ಅವರಿಗೆ ಸುಗಮವಾಗಿ ಅವರಿಗೆ ಒಂದು ಸರ್ವಿಸ್ನ ಪಡ್ಕೊಳ್ಳಿಕ್ಕೋಸ್ಕರ ಇದು ಈವ್ನಿಂಗ್ ಕ್ಲಿನಿಕ್ ಶುರು ಮಾಡ್ತಿರೋದು ಉದ್ದೇಶ. ಹಾಗೆ ಏನಾದರೂ ಯೂಶಲಿ ಏನಾದ್ರು ಎಮರ್ಜೆನ್ಸಿಗೆ ಬಂದಾದ್ರೆ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಮಾತ್ರ ಬನ್ನಿ ಅಂತ ನಾವೇ ಹೇಳ್ತೇವೆ. ಆ್ಯಕ್ಚುಲಿ ಅದೆಲ್ಲರಿಗೂ ಗೊತ್ತಿರೋವಂಥದ್ದು. ಅದಕ್ಕೆ ಅವ್ರಿಗೆ ಡೌಟ್ ಬರಬೇಕಾ ಬೇಡವಾ, ಅಥವಾ ಅದೇನು ಮಾಡೋದು, ಅಥವಾ ಸಂಜೆ ಹೊತ್ತು ಹಾಗೆ ಎಲ್ಲಿಯೂ ಸಿಗ್ಲಿಕ್ಕಿಲ್ವಲ್ಲ ಆ ಥರ ಸರ್ವಿಸಸ್ ಅಂತ ಹೇಳಿ ಆ ಒಂದು ಲೂಪ್ನ ಆ ಒಂದು ಗ್ಯಾಪ್ನ ಫಿಲ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಇದು ಇವತ್ತು ಈವ್ನಿಂಗ್ ಕ್ಲಿನಿಕ್ SDM ಹಾಸ್ಪಿಟ್ಲ್ ವತಿಯಿಂದ ಶುರು ಮಾಡ್ತಾ ಇದ್ದೇವೆ. ಇದು ಚೆನ್ನಾಗಿ ನಡೀಲಿ ಅಂತ ನನ್ನ ಹಾರೈಕೆ. ಎಲ್ಲರೂ ಇದನ್ನು ಉಪಯೋಗ ಪಡ್ಕೋಬೇಕಂತ ನಾನು ಉದ್ದೇಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ CMO ಸರ್ ಡಾಕ್ಟರ್ ಸಾತ್ವಿಕ್ ಸರ್ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಇದು ಈವ್ನಿಂಗ್ ಕ್ಲಿನಿಕ್ ಅಂತ ಏನಿದೆ, ಅದು ಬರೀ ವರ್ಕಿಂಗ್ ಕ್ಲಾಸ್ ಅವರಿಗೆ ಅಲ್ಲ, ಈಗ ಶಾಲೆಗೆ ಹೋಗೋ ಮಕ್ಕಳಿಗೂ ಕೂಡ ಇದರಲ್ಲಿ ತುಂಬ ಲಾಭ ಆಗ್ತದೆ. ಅದೇ ರೀತಿ ಕೆಲವು ಪೇರೆಂಟ್ಸ್ ಇರ್ತಾರೆ, ಮಕ್ಕಳ ಜೊತೆನೇ ಬರಬೇಕು ಅಂತ ಹೇಳುವವರು, ಅವರಿಗೂ ತುಂಬ ಉಪಯೋಗ ಆಗ್ತದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಮತ್ತು ಈವ್ನಿಂಗ್ ಕ್ಲಿನಿಕ್ ಅನ್ನೋದು ಬರೀ ಎಕ್ಸ್ಟೆನ್ಷನ್ ಆಫ್ ಟೈಮ್ ಅಲ್ಲ, ಅದು ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಅವರ್ ಕಂಪ್ಯಾಷನ್ ಟವರ್ಡ್ಸ್ ಪೇಷಂಟ್ಸ್. ಇದು ನಮ್ಮ ಸೇವೆಯನ್ನು ನಾವು ಹೆಚ್ಚಿಗೆ ಪಡಿಸಿದಾಗೆ, ನಾವು ಪೇಷಂಟ್ಗೆ ನಮ್ಮ ಕಡೆಯಿಂದ ಇರುವ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಿದಾಗೆ. ಬರೀ ಡಾಕ್ಟರ್ಸ್ ಅಷ್ಟೇ ಅಲ್ಲ, ಈವ್ನಿಂಗ್ ಕ್ಲಿನಿಕ್ ಓಪನ್ ಮಾಡೋದಂದರೆ ಬಿಲ್ಲಿಂಗ್ ಅವರು ಕೂರಬೇಕಾಗತ್ತೆ, ಜೊತೆಗೆ ನರ್ಸಿಂಗ್ ಸ್ಟಾಫ್ ಈವ್ನಿಂಗ್ ತನಕ ನಿಲ್ಲಬೇಕಾಗುತ್ತೆ. ಸೊ ಇಡೀ ಇನ್ಸ್ಟಿಟ್ಯೂಟ್ ಪರವಾಗಿ ಎಲ್ಲರಿಗೂ ಇದರ ಲಾಭ ಸಿಗಲಿದೆ ಅಂತ ನಾನು ಅಂದ್ಕೊಳ್ತೇನೆ. ಬೆಸ್ಟ್ ವಿಷಸ್ ಹೇಳ್ತಾ ಸಾಕಷ್ಟು ಜನ ಇದರ ಲಾಭ ಪಡೆಯಲಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಮುಂದಕ್ಕೆ ಡರ್ಮಟೊಲಾಜಿಸ್ಟ್ ಆಗಿರುವ ಶ್ರೀಮತಿ ಭವಿಷ್ಯ ಮೇಡಮ್, ಡಾಕ್ಟರ್ ಭವಿಷ್ಯ ಮ್ಯಾಮ್ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈವ್ನಿಂಗ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿರೋದು ಮೇನ್ ಉದ್ದೇಶ ಅಂತ ಹೇಳಿದರೆ ಎಲ್ಲರಿಗೂ ಏನು ಕನ್ಸಲ್ಟೇಷನ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತ. ಸ್ಪೆಷಲಿ ನನ್ನ ಪೇಷಂಟ್ಸ್ ಅಂತ ಹೇಳಿದರೆ ಯೂಶಲಿ ಪಿಡಿಯಾಟ್ರಿಕ್ ಪೇಷಂಟ್ಸ್ ಇರ್ತಾರೆ, ಹಾಗೂ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅಂಥವರಿಗೆ ಮೊದಲು ಡಿಫಿಕಲ್ಟ್ ಆಗ್ತಿತ್ತು. ಯೂಶಲಿ ಅವ್ರು ಬೇಗ ಬಂದು ತೋರಿಸ್ಕೊಂಡು ಹೋಗ್ತಿದ್ರು, ಅಥವಾ ಸ್ಕೂಲಿಗೆ ರಜೆ ಹಾಕಿ ಬರ್ತಿದ್ರು. ಮೇ ಬಿ ಈ ಕ್ಲಿನಿಕ್ಕಿಂದ ಅವರು ಅಟ್ಮೋಸ್ಟ್ ಯುಟಿಲೈಸ್ ಮಾಡಿಕೊಂಡು ಇದ್ರ ಸೇವೆಯನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಎಲ್ಲರೂ ಇದನ್ನು ಕರೆಕ್ಟಾಗಿ ಅಂತ ಹೇಳಿದರೆ ಬೇರೆಯವ್ರಿಗೆ ಸಹ ಹೇಳೋದು ಬೆಟರ್ ಅಂತ ಹೇಳಿದರೆ, ವಾಟ್ ಯು ಟೆಲ್ ಇನ್ಫಾರ್ಮೇಷನನ್ನು ಬೇರೆಯವರಿಗೆಲ್ಲ ಸ್ಪ್ರೆಡ್ ಮಾಡೋದ್ರಿಂದ ಇದರ ಉಪಯೋಗವನ್ನು ಬೇರೆಯವರು ಪಡ್ಕೊಳ್ಬೇಕಾಗಿ ನಾನು ಕೋರ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮುಂದಕ್ಕೆ ಈ ಶಿಬಿರವನ್ನು ಇದೇ ವಿಶೇಷ ಸಂಜೆ ಕ್ಲಿನಿಕ್ ಯೋಚನೆಯನ್ನು ಮಾಡಿದಂಥ ನಮ್ಮ ಪ್ರೀತಿಯ
ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ಶ್ರೀಯುತ ಜನಾರ್ದನ್ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಿದ್ದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು ತುಂಬ ಸಂತೋಷವಾದ ಸಮಯ. ಯಾಕಂದರೆ ನಮ್ಮ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇದೇ ಅಲ್ಲ, ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಕಂಪ್ಲೀಟಾಗಿ ಫುಲ್ಲಾಗಿ ಹೋಲ್ ಹಾರ್ಟೆಡಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರೋರು ಗೌರ್ಮೆಂಟಿಂದ ತಾಲೂಕಾ ಹೆಲ್ತ್ ಆಫೀಸರ್ ಡಾಕ್ಟರ್ ಸಂಜಯ್ ಸರ್. ನಾವು ಕೇಳಿದ ಕೂಡಲೇ ಬಂದಿದ್ರಿ. ಸೊ ಮೋಸ್ಟ್ ರೆಸ್ಪೆಕ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅವರು ಯಾವಾಗೂ ನಗುಮುಖದಲ್ಲಿ ಇರ್ತಾರೆ, ಆಲ್ವೇಸ್ ವೆರಿ ಸ್ಮೈಲಿಂಗ್, ವೆರಿ ಅಂದರೆ ಆ ಕಂಫರ್ಟ್ ಝೋನ್ ಕೊಡ್ತಾರೆ. ಒಂದು ನಾನು ತಾಲೂಕು ಹೆಲ್ತ್ ಆಫೀಸರು ಅಂತ ದಂಬಾಗಿ ಜರ್ಪಾಗಿ ನಾನಂತೂ ನೋಡಿಲ್ಲ ಇಷ್ಟು ತನಕ. ಈ ಒಂದು ಫ್ಯಾಮಿಲಿ ಮೆಂಬರ್ ಥರ ಇವತ್ತು ಸುಮಾರು ಪ್ರೋಗ್ರಾಮ್ಸ್ ಇದ್ದರೂ ಸಹಿತ ಅವರು ಕೇಳಿದ ಕೂಡಲೇ ಬಂದಿರಿ ಸರ್. ರಿಯಲಿ ವಿ ಆರ್ ಹಾನರ್ಡ್ ವಿತ್ ಯುವರ್ ಪ್ರೆಸೆನ್ಸ್. ಇಟ್ಸ್ ಅ ಗ್ರೇಟ್ ಗೆಸ್ಚರ್ ಫ್ರಮ್ ಯು ಸರ್. ಯಾಕಂದರೆ ನಿಮ್ಮಂಥವ್ರು ಬಂದರೆ ನಮಗೂ ಸ್ವಲ್ಪ ಉತ್ಸಾಹ ಬರ್ತಾ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಗೊತ್ತಿದೆ, ನಮ್ಮದು ಪೇಷಂಟ್ ಸೆಂಟ್ರಿಕ್ ಹಾಸ್ಪಿಟಲ್. ಅಂದರೆ ಪೇಷಂಟ್ ಕಡೆ ನಮ್ಮ ಕಡೆಗಿಂತ ನಮಗೆ ಸ್ವಲ್ಪ ಕಷ್ಟ ಆದರೂ ಪೇಷಂಟ್ಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಡೀತಾ ಇರೋ ಒಂದು ಹಾಸ್ಪಿಟಲ್. ಪೇಷಂಟ್ಗೆ ಒಳ್ಳೇದಾಗಬೇಕು. ಸೊ ಅದೇ ನಾವು ಕೋರ್ ಕಮಿಟಿ ಅಂತೀವಿ. ನಾನು ಡಾಕ್ಟರ್ ಸಾತ್ವಿಕ್ ಸರ್ ಮತ್ತು ಡಾಕ್ಟರ್ ದೇವೇಂದ್ರ ಸರ್ ನಾವು ಮಾತಾಡ್ತಾ ಇದ್ದಾಗ ಈ ಒಂದು ಉದ್ದೇಶ ಬಂತು ಸಾತ್ವಿಕ್ ಸರ್ ಕಡೆಯಿಂದ, ದೇವೇಂದ್ರ ಸರ್ ಕಡೆಯಿಂದ. ಸುಮಾರು ಸರಿ ಕಾಲೇಜಸ್ಗೆ ಹೋದಾಗ ಲೆಕ್ಚರರ್ಸ್ ಆಗಲಿ, ಸ್ಕೂಲ್ ಚಿಲ್ಡ್ರನ್ ಆಗಲಿ, ಪೇರೆಂಟ್ಸ್ ಆಗಲಿ, ಈವ್ನಿಂಗ್ ಆದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ನಾವು ಈವ್ನಿಂಗ್ ಕ್ಲಿನಿಕ್ ಒಂದು ಸ್ಟಾರ್ಟ್ ಮಾಡಿದರೆ ಹೆಂಗೆ ಅಂತ. ಬಟ್ ಆ್ಯಕ್ಚುಲಿ ನಮ್ಮ ಡಾಕ್ಟರ್ಸು ಬೆಳಗ್ಗಿಂದ ಅಂದರೆ ನಮಗೆ ಇಲ್ಲಿ OPD ತುಂಬ ಹೆವಿ ರಶ್ ಇರುತ್ತೆ ವೆನ್ ಕಂಪೇರ್ಡ್ ಟು ಎನಿ ಅದರ್ ಹಾಸ್ಪಿಟಲ್. ಡಾಕ್ಟರ್ಸ್ ಪಾಪ ಬೆಳಗ್ಗೆ ಬರ್ತಾರೆ, ವಾರ್ಡ್ಸ್ ಹೋಗ್ತಾರೆ, OPD ನೋಡ್ತಾರೆ, ER ನೋಡ್ತಾ ಇರ್ತಾರೆ. ಇಷ್ಟರಲ್ಲಿ ಮತ್ತೆ ಈವ್ನಿಂಗ್ ಕ್ಲಿನಿಕ್ ಮಾಡೋದು ತುಂಬ ಕಷ್ಟ ಆಗುತ್ತೇನೋ ಅಂತ ಅನ್ಕೊಂಡ್ವಿ. ಬಟ್ ಐ ಶುಡ್ ರಿಯಲಿ ಥ್ಯಾಂಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ದ ಡಾಕ್ಟರ್ಸ್ ಹೂ ಹ್ಯಾವ್ ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟೆಡ್ ಟು ಜಾಯಿನ್ ದಿಸ್ ಕಾಸ್. ಸೊ ಡಾಕ್ಟರ್ಸು ಎಸ್ ನಾವು ಮಾಡುವ ಅಂತ ಒಪ್ಪಿದ್ದಾರೆ. ಸೊ ರಿಯಲಿ ಇದು ಆಗ್ತಾ ಇದೆ ಅಂತ ಮೇನ್ ಕಾರಣ ಡಾಕ್ಟರ್ಸು. ಸೊ ಅವರಿಂದ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ಜನರಿಗೆ ಡೆಫಿನೆಟ್ಲಿ ಇದು ಒಳ್ಳೆಯದು. ನಮ್ಮ ಈ ಮೀಡಿಯಾ ಮುಖಾಂತರ ಅಥವಾ ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸು ಬಂದವರು ಎಲ್ಲರಿಂದ ನಾನು ಬೇಡ್ಕೊಳ್ಳೋದೇನೆಂದರೆ, ಈ ಒಂದು ಸರ್ವೀಸಸ್ ಏನು ಈ ಸದ್ಯಕ್ಕೆ ಕೆಲವೊಂದು ದಿವಸ ಕೆಲವೊಂದು ಸ್ಪೆಷಾಲಿಟಿ ಸರ್ವೀಸಸ್ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದು ಚೆನ್ನಾಗಿ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದರೆ, ಆ್ಯಸ್ ಎ ಹಾಸ್ಪಿಟಲ್ ಗ್ರೋಸ್, ದ ನಂಬರ್ ಆಫ್ ಡಾಕ್ಟರ್ಸ್ ಆಲ್ಸೋ ಗ್ರೋಸ್, ವಿ ಕ್ಯಾನ್ ಥಿಂಕ್ ಆಫ್ ಎಕ್ಸ್ಟೆಂಡಿಂಗ್ ಫರ್ದರ್ ಮೋರ್ ಸರ್ವಿಸಸ್, ಆ್ಯಡ್ಸ್ ಫರ್ದರ್ ಮೋರ್ ಸರ್ವಿಸಸ್ ಅಂತ ಒಂದು ವಿಚಾರ ಇದೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ವಿ ಗೋ. ಐ ಆಮ್ ವೆರಿ ಶ್ಯೂರ್ ಅಂಡ್ ಮೈ team also is very sure that it is going to, initially there may be some small teething problem, definitely maybe in a month or so it should pick up ಅಂತ ಅನ್ಕೊತಾ ಇದ್ದೇನೆ. ಸೊ ತುಂಬ ಸಂತೋಷವಾದ ಒಂದು ವಿಷಯ. ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮತ್ತು ಅವರ ಸ್ಟಾಫ್ ಮೆಂಬರ್ಸು, ಇಡೀ ಹಾಸ್ಪಿಟಲ್ನಲ್ಲಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಇದಕ್ಕೋಸ್ಕರ. ಒಂದು ಪಾಂಪ್ಲೆಟ್ ಮಾಡೋದಿರಾಗಲಿ, ಅದು ಡಿಸೈನ್ ಮಾಡೋದಾಗಲಿ, ಎಲ್ಲರ ಕಡೆ ಹಂಚೋದಾಗಲಿ ತುಂಬ ಸಂತೋಷ ಆಗಿದೆ. ಸೊ ಇವತ್ತು ಈ ಪ್ರೋಗ್ರಾಮ್ಗೆ ಬಾಲಕೃಷ್ಣ ಸರ್ನು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಇಟ್ಸ್ ಸೊ ನನ್ನ ಒಂದು ರಿಕ್ವೆಸ್ಟ್ ಆ್ಯಸ್ ಎ ಸೆಟ್, ಪ್ಲೀಸ್ ಎಲ್ಲಿ ನೀವು ಹೋದಲ್ಲಿ ಸಹಿತ ಇದ್ರ ಬಗ್ಗೆ ತಿಳಿಸಿ. ದೇರ್ ಆರ್ ಪಾಂಪ್ಲೆಟ್ಸ್, ಪ್ಲೀಸ್ ಶೇರ್. ಒಂದು ಸಾಫ್ಟ್ ಕಾಪಿ ಮುಖಾಂತರ ಆಗಲು, ಫಿಸಿಕಲ್ ಕಾಪಿ ಮುಖಾಂತರ ಆಗಲು, ಪ್ಲೀಸ್ ಟ್ರೈ ಟು ಸ್ಪ್ರೆಡ್ ಟು ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಪಾಸಿಬಲ್. ವಿ ಆರ್ ಆಲ್ಸೋ ಥ್ಯಾಂಕ್ಫುಲ್ ಟು media, print and electronic media who are really helping us to spread this message. ಸೊ ಮಂಜುನಾಥ ಸ್ವಾಮಿ ದಯೆಯಿಂದ, ಪೂಜ್ಯರ ಒಂದು ಆಶೀರ್ವಾದದಿಂದ ಡೆಫಿನೆಟ್ಲಿ ಈ ಒಂದು ಸರ್ವಿಸ್ ಒಳ್ಳೆಯದಾಗುತ್ತೆ. ನಮ್ಮ ಸಾತ್ವಿಕ್ ಸರ್ ಅವರು ಅಂದಿದ್ದ ಥರ ಇದು ಡಾಕ್ಟರ್ಸ್ ಜೊತೆಗೆ ನಮ್ಮ ಬಿಲ್ಲಿಂಗ್ ಸ್ಟಾಫ್ ಇರ್ಬೋದು, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಟೆಕ್ನಿಷಿಯಲ್ ಸಪೋರ್ಟ್ ಸ್ಟಾಫ್ ಎಲ್ಲರಿಗೆ ಇದು ಡೆಫಿನೆಟ್ಲಿ ಲೋಡ್ ಬೀಳುತ್ತೆ. ಬಟ್ ನಾವು HOD ಮೀಟಿಂಗ್ನಲ್ಲಿ ಮಾತಾಡಿದಾಗ ಅವರು ಸಹಿತ ಎಲ್ಲರೂ ಸಂತೋಷದಿಂದ ಇದನ್ನು ಒಪ್ಕೊಂಡಿದ್ದಾರೆ. ನಾವು ಒಂದು ಒಳ್ಳೆಯದು ಆಗ್ತಾಯಿದೆ ಮಾಡುವ. ಸೊ ರಿಯಲಿ ಇಂಥ ಒಂದು ಸ್ಟಾಫ್ ಇರೋದು, ವಿ ಫೀಲ್ ಪ್ರೌಡ್ ಆಫ್ ಆಲ್ ದಿ ಸ್ಟಾಫ್ ಮೆಂಬರ್ಸ್ ಹೂ ಹ್ಯಾವ್ ರಿಯಲಿ ಆಕ್ಸೆಪ್ಟೆಡ್ ದಿ ಚಾಲೆಂಜ್. ಆ್ಯಂಡ್ ಡೆಫಿನೆಟ್ಲಿ ನನಗೆ ಗೊತ್ತಿದ್ದು
this is going to be a very good ಸರ್ವಿಸ್ ಟು ಬಿ ಎಕ್ಸ್ಟೆಂಡೆಡ್ ಟು ದಿ ಲೋಕಲ್ ಪೀಪಲ್ ಅಂತ ಅನ್ಕೊಂಡ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಾಲೂಕಾ ಹೆಲ್ತ್ ಆಫೀಸರ್ ಸರ್ಗೆ ಥ್ಯಾಂಕ್ಸ್ ತಿಳಿಸ್ತಾ ಡೆಫಿನೆಟ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮುಂದೆ ಒಳ್ಳೆಯ ಹೆಸರು ಬರುತ್ತೆ. ಅಂದರೆ ನಾಟ್ ಟು ದ ಹಾಸ್ಪಿಟಲ್ ಸೌಲಭ್ಯ ಸಿಗುತ್ತೆ ಪೇಷಂಟ್ಸ್ ಅಂತ ಅನ್ಕೊತಾ ಇದ್ದೀನಿ. ಸೊ ಐ ವಿಶ್ ದಿ ಪ್ರೋಗ್ರಾಮ್ ಆ್ಯಂಡ್ ಸ್ಪೆಷಲಿ ಐ ಒನ್ಸ್ ಅಗೇನ್ ಥ್ಯಾಂಕ್ ದಿ ಡಾಕ್ಟರ್ಸ್ ಫಾರ್ ಆಕ್ಸೆಪ್ಟಿಂಗ್ ದಿ ಆಫರ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಮೈಂಡ್ ನಮ್ಮ ಸುಮಂತ್ ರೈ ಅವರು ಏನೇ ಒಂದು ಕಾರ್ಯಕ್ರಮ ನಡಿಬೇಕು, ಯಾವುದೋ ಒಂದು ಹೊಸತನವನ್ನು ಬಯಸಿದಾಗ ಮ್ಯಾನೇಜ್ಮೆಂಟ್ ಜೊತೆಗೂಡುವವರು PRO ಇವರಿಗೆ ಒಂದು ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಬರಲಿ ಆಲೋಚನೆಯನ್ನು ಮಾಡಿ ಎಲ್ಲವನ್ನು ತಯಾರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದೆ ವೇದಿಕೆ ಮೇಲೆ ಇರುವ ಇವತ್ತಿನ ಗಣ್ಯರು THO ಡಾಕ್ಟರ್ ಸಂಜಯ್ ಸರ್ ಅವರನ್ನು ಗೌರವಿಸುವ ಸಮಯ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸೇರಿ ಡಾಕ್ಟರ್ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಿದ್ದೆ. ಗೌರವಿಸುವ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವ ಡಾಕ್ಟರ್ ಸುಪ್ರೀತ್ ಸರ್ ಹಾಗೂ ಡಾಕ್ಟರ್ ಪ್ರತೀತ್ ಸರ್ ಅವರು ಕೂಡ ಬಂದು ಜಾಯ್ನ್ ಆಗಬೇಕು ಅಂತ ಕೇಳ್ಕೊತಿದ್ದೆ. ಸೋಮವಾರ ದಿವಸ ಆರ್ಥೋಪೆಡಿಕ್ಸ್, ಜನರಲ್ ಸರ್ಜರಿ ಹಾಗೂ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ. ಮಂಗಳವಾರ ENT ಮತ್ತು ಆಪ್ಥಮಾಲಜಿ ಇರುತ್ತೆ. ವೆಡ್ನೆಸ್ಡೇ ಬುಧವಾರ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞ ವೈದ್ಯರ ಸಂಜೆ ಕ್ಲಿನಿಕ್ ವಿಶೇಷ ನಾಮಕರಣ ಆಯಿತು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಅದೇ ಥರ ಗುರುವಾರ ಆರ್ಥೋಪೆಡಿಕ್ ಜನರಲ್ ಸರ್ಜರಿ ಮತ್ತು ಡರ್ಮಟಾಲಜಿ ಅವೈಲೇಬಲ್ ಸಿಗ್ತಾರೆ. ಮತ್ತು ಫ್ರೈಡೇ ENT ಡಾಕ್ಟರ್ ಸಿಗ್ತಾರೆ. ಸ್ಯಾಟರ್ಡೇ ಅಗೈನ್ ಆಬ್ಸ್ಟ್ರಕ್ಟಿವ್ ಮತ್ತು ಗೈನಕಾಲಜಿ ಆ್ಯಂಡ್ ಪೀಡಿಯಾಟ್ರಿಕ್ಸ್. ಈ ಒಂದು ಸರ್ವಿಸ್ನ ಎಲ್ಲರೂ ಪಡ್ಕೋಬೇಕು. ಮುಂದಕ್ಕೆ ಒಂದೇ ಮಾತಿನಲ್ಲಿ ಎಲ್ರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ, ವೇದಿಕೆ ಮೇಲಿರುವ THO ಸರ್ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಅಭಯದೊಂದಿಗೆ ಸಂಜೆ ಕ್ಲಿನಿಕ್ ಇನ್ನಷ್ಟು ಒಳ್ಳೆಯದಾಗಲಿ, ಇಲ್ಲಿಗೆ ಬರುವ ರೋಗಿಗಳೆಲ್ಲರೂ ಗುಣಮುಖರಾಗಿ ಹೋಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಈ ಒಂದು ಕ್ಷಣಕ್ಕೆ ಪೂರ್ಣ ಚುಕ್ಕೆ ನೀಡ್ತೇವೆ. ಧನ್ಯವಾದಗಳು. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.